ಹಾಯ್ ಎವ್ರಿವನ್, ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡಿ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಶುರು ಮಾಡಿದೆ. ನನ್ನ ಮಗನೂ ನನಗೆ ಹೆಲ್ಪ್ ಮಾಡೋಕ್ಕೆ, ಅಂದರೆ ಟೀ ಮಾಡೋಕ್ಕೆ ನನ್ನ ಜೊತೆ ಸೇರಿಕೊಂಡ. ನೋಡ್ತಾ ಇದ್ದೀರಲ್ಲ, ಟೀ ಮಾಡೋದನ್ನು ನನಗೆ ಹೇಳ್ಕೊಡೋಕ್ಕೆ ಬರ್ತಾಯಿದ್ದಾನೆ. ಎಷ್ಟು ಬಲವಂತ ಮಾಡಿದ್ರೂ ಅವ್ನು ಇಳಿಯೋಕ್ಕೆ ತಯಾರೇ ಇರಲಿಲ್ಲ. ಸೊ ಹಂಗಾಗಿ ನನ್ನ ಜೊತೆ ಟೀ ಮಾಡಲೇಬೇಕು ಅಂತೇಳ್ಬಿಟ್ಟು ಆಟ ಮಾಡ್ತಾಯಿದ್ದ. ಸೊ ಹಂಗಾಗ್ಬಿಟ್ಟು ಸರಿ ಆಯ್ತಪ್ಪ ಮಾಡು ಅಂತೇಳ್ಬಿಟ್ಟು ಟೀ ಜಾಲರಿ ಅವ್ನ ಕೈ ಕೊಟ್ಟೆ. ನೋಡ್ರಿ, ಕೈಗೆ ತಗಲ್ತಾ ಐತೆ, ಆದರೂ ಅವ್ನು ಬಿಡ್ತಾ ಇಲ್ಲ. ಕೊನೆಗೂ ಹಂಗೋ ಹಿಂಗೋ ಟೀ ಮುಗ್ಸಾಕ್ಬಿಟ್ವಿ ಮಾಡೋದನ್ನು. ಅಂದರೆ ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗಿದ್ದರು. ಸೊ ಹಂಗಾಗ್ಬಿಟ್ಟು ಒಂದೇ ಗ್ಲಾಸ್ ಮಾಡ್ಕೊಂಡಿದ್ದೆ. ಇಬ್ಬರು ಟೀ ಕುಡಿಯೋಣ ಅಂತೇಳ್ಬಿಟ್ಟು ನಾನು ಟೀ ಸೋಸ್ಕೊಂಡು, ಅಂದರೆ ಗ್ಲಾಸ್ಗೆ ಟೀ ಸೋಸ್ಕೊಂಡು ನನ್ನ ಮಗನಿಗೆ ಬಿಸ್ಕೆಟ್ ತಿನ್ಸೋಣ ಬೆಳಗ್ಗೆನೆ ಅಂತೇಳ್ಬಿಟ್ಟು ತೊಗೊಂಡೋಗಿ ರೂಮಿಗೆ ಹೋಗಿ ಕೂತ್ಕೊಂಡು ಅವನಿಗೆ ಟೀ ಅಂದರೆ ಬಿಸ್ಕೆಟ್ ತಿನ್ಸೋಣ ಅಂತೇಳ್ಬಿಟ್ಟು ಇದು ಮಾಡಿದೆ. ಬಿಸ್ಕೆಟ್ ಬೇಡ ಅಂತಂದ. ಸೊ ಹಂಗಾಗ್ಬಿಟ್ಟು ನಾನು ಒಂದೆರಡು ಸಿಪ್ಪು ಪಪ್ಪ ಅವನಿಗೆ ಟೀನೇ ಕುಡಿಸ್ದೆ. ಅವನಿಗೆ ಟೀ ಅಂದರೆ ಈ ನಡುವೆ ತುಂಬ ಹಚ್ಕೊಂಡ್ಬಿಟ್ಟವನೇ. ಟೀ ಅಂದರೆ ಬಲ ಆಸೆ ಅವನಿಗೆ. ನೋಡಿ, ಸೂಪರಾಗಿದೆ ಅಂತ ಹೇಳ್ತಾನೆ. ನನಗೆ ಗೈಡ್ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟವನೇ. 1.5 ವರ್ಷಕ್ಕೆ ಅವ್ನು ಹಿಡಿಯೋಕ್ಕಾಗಲ್ಲ. ನೋಡಿ, ಸೂಪರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನನಗಂತೂ ಇವನಿಗೆ ದಿನೇ ದಿನೇ ಇಂಪ್ರೂವ್ ಆಗೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಅಂದರೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂತೇಳಿ ನಮ್ಮ ಮನ್ಸಿಗೆ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟು ಆಮೇಲೆ ಇವತ್ತು ಹಬ್ಬ ಆದ ಮಾರನೇ ದಿವಸ ಇನ್ನು ಚಿಕನು ಮಟನ್ನು ಎಲ್ಲ ರೆಡಿ ಅಲ್ವಾ. ಸೊ ಹಂಗಾಗ್ಬಿಟ್ಟು ನಮ್ಮ ಮನೆಯವರು ಮಟನ್ ತೊಗೊಂಬಂದಿದ್ರು. ಒಂದು ಕಡೆ ರೈಸ್ಗಿಕ್ಕಿ, ಒಂದು ಕಡೆ ಮುದ್ದೆಗಿಕ್ಕಿ, ಆಮೇಲೆ ಮುದ್ದೆ ಸಾರು ಅನ್ನ ಎಲ್ಲ ಮಾಡಿಕೊಂಡೆ. ಇವತ್ತಿನ ನನ್ನ ದಿನ ಇದಾಗಿತ್ತು. ನನಗೆ ಮೊಟ್ಟೆ ಸಾರು ಮಾಡಿಕೊಟ್ಟಿದ್ರು ನಮ್ಮ ಮನೆಯವರು, ಅವರೇ ಮಾಡಿಕೊಟ್ಟಿದ್ರು. ಅಂದರೆ ಇವತ್ತು ಮುದ್ದೆ ಸಾರು ಚೆನ್ನಾಗಿತ್ತು ತಿನ್ನೋಕ್ಕೆ, ಮೊಟ್ಟೆ ಸಾರು ಎಲ್ಲ. ಥ್ಯಾಂಕ್ ಯು ಆಲ್.